ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಫ್ರೆಂಡ್ಸ್, ಇದು ಓನ್ಲಿ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಡಬಲ್ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಯಾರಿ ಬಂದು ಪರ್ಪಲ್ ಪಿಂಕ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಎರಡೂ ತರಹದ ಕಲರ್ಗಳನ್ನು ನಾನು ಒಂದೇ ಸ್ಟೆಪ್ಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಡಿಸೈನ್ಗೆ ನಾನು 8 ಎಳೆ ದಾರನ ಯೂಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಬಾಡಿ ಕಲರ್ ಹಾಗೆ ಪಲ್ಲು ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೇಮ್ ಕಲರು, ಎರಡೂ ಕಲರ್ ಒಂದೇ ಸ್ಟೆಪ್ಪಲ್ಲಿ ಬರಬೇಕು ಆ ಥರ ಡಿಸೈನ್ನ ಮಾಡಿ ತೋರಿಸ್ತೀನಿ. 8 ಎಳೆ ತೊಗೊಂಡಿದ್ದೀನಿ ದಾರ. ಇದಕ್ಕೆ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ ಎರಡು ಥ್ರೆಡ್ಗಳಿಗೆ. ನೀವು 6 ಎಳೆಯಲ್ಲೂ ಕೂಡ ಮಾಡ್ಕೋಬೋದು. 8 ಎಳೆ ಬಂದರೆ ಸ್ವಲ್ಪ ದಪ್ಪವಾಗಿ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ ಅಂತ 8 ಎಳೆ ಯೂಸ್ ಮಾಡ್ತಿದ್ದೀನಿ. ಇಷ್ಟು ತಗೊಂಡಿದ್ದೀನಿ ನಾನು. ಇದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂದಾಜು ಮೇಲೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮುಗಿದ ಮೇಲೆ ತೋರಿಸ್ತೀನಿ ಎಷ್ಟು ಉಳಿದಿದೆ ಅಂತ. ಹಾಗೆ ಈ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ಡಿಸೈನ್ಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ಗಂಟಾಕಿರೋ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ನಾನು 5 ಚೈನ್ ಹಾಕ್ಕೋತೀನಿ ಫ್ರೆಂಡ್ಸ್. 5 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ. ಈ ಫಸ್ಟ್ ಒಂದು ಲಾಕ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೋತೀನಿ. ಇದನ್ನು ಕೂಡ ಅದರ ಒಳಗಡೆನೂ ಕೂಡ ಮಾಡ್ಕೋಬೋದು, ಡೈರೆಕ್ಟಾಗಿ ಸೀರೆಗೂ ಕೂಡ ಮಾಡ್ಕೋಬೋದು. ಒಂದು ಲಾಕನ್ನು ಮಾಡ್ಕೋತೀನಿ. ಓಕೆ, ಲಾಕ್ ಆಯಿತು. ಇವಾಗ 2 ಚೈನ್ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡಿಂದನೇ ಹಾಕ್ಕೊಳ್ಳಿ 2 ಚೈನು. ಇಲ್ಲಾಂದರೆ ಮುಂದ್ಗಡೆ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಬ್ಯಾಕ್ ಸೈಡಿಂದ 2 ಚೈನ್ ಹಾಕಿದರೆ ಬೆಟರ್ ಅನಿಸುತ್ತೆ. 2 ಚೈನ್ ಹಾಕ್ತೀನಿ. ಈ 5 ಚೈನ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ. ಒಂದು ಸಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಈ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಆ 5 ಚೈನ್ ಗ್ಯಾಪ್ ಇದೆಯಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನಿಮಗೆ 8 ಎಳೆ ದಪ್ಪ ಆಗುತ್ತೆ ಅಂದರೆ ನೀವು 6 ಎಳೆ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಡಿಸೈನ್ಗೆ ಡಬಲ್ ಕ್ರೋಶ ಕಂಬಗಳು ಸಮವಾಗಿ ಬರಬೇಕು ಫ್ರೆಂಡ್ಸ್. ಇಲ್ಲಿ ಕಂಬಗಳು ಸಮವಾಗಿ ಬಂದರೆ ಆರ್ಚ್ ಕೂಡ ಸೇಮ್ ಕಾಣಿಸುತ್ತೆ. ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರಬೇಕು ಎಲ್ಲ ಆರ್ಚ್ಗಳಿಗೆ. ಇದೇ ಥರ ಡಬಲ್ ಕ್ರೋಶ ಕಂಬಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಎಷ್ಟು ಹಾಕಿದ್ದೀನಿ ಅಂತ. ಓಕೆ ನೋಡಿ, ಈ 5 ಚೈನ್ ಗ್ಯಾಪಲ್ಲಿ ನಾನು 12 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ನೀವು 12 ಹಾಕಬೇಕಂತೇನಿಲ್ಲ. ನಿಮಗೆ 5 ಚೈನ್ ನೀವು ಯಾವ ಥರ ಹಾಕ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಬರುತ್ತೋ ನೋಡ್ಕೊಳ್ಳಿ. ಆದರೆ ಮೊದಲು ಎಷ್ಟು ಹಾಕಿರ್ತೀರೋ ಕೊನೆವರೆಗೂ ಅಷ್ಟೇ ಮಾಡ್ಕೋಬೇಕು. ಇದನ್ನು ಇವಾಗ ನಾನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಪಾಸ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕ್ಕೋಬೇಕು. ಇಲ್ಲಿಂದನೇ 5 ಚೈನ್ ಹಾಕ್ಕೊಳ್ಳಿ. ಆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬೀಡ್ಗೆ, ಅದನ್ನು ಬಿಟ್ಟು 5 ಚೈನ್ ಹಾಕ್ಕೋಬೇಕು. ಅದನ್ನು ಚೈನ್ ಅಂತ ಕನ್ಸಿಡರ್ ಮಾಡಲ್ಲ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಡಿಸೈನು ಟರ್ನ್ ಮಾಡಿಕೊಂಡು ಇಲ್ಲಿ ಆರ್ಚ್ ಮಾಡ್ಕೊಂಡಿದ್ದೀವಲ್ಲ ಆ ಕಂಬಗಳ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ, ತೋರಿಸ್ತೀನಿ. ಈ ಹೋಲ್ಗೆ ನಾನು 6ನೇ ಹೋಲ್ಗೆ ನಾನು ಇಲ್ಲಿ ಈ ಥರ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. 12 ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ 6ನೇ ಹೋಲ್ಗೆ ಕಂಬಗಳ ಮೇಲೆ ಹೋಲ್ ಬಂದಿರುತ್ತೆ, ಅಲ್ಲಿ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ 2 ಚೈನ್ ಹಾಕ್ಕೊಳ್ಳಿ. ಇವಾಗ ಈ 2 ಚೈನನ್ನು ಬ್ಯಾಕ್ ಸೈಡಿಂದನೂ ಕೂಡ ಹಾಕ್ಕೋಬೋದು. ಈ ಥರ ಟರ್ನ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ಳಿ. ಈ 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1,
ನೆಕ್ಸ್ಟ್ 2ರಲ್ಲಿ 1 ಇಲ್ಲೂ ಕೂಡ ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 12 ಮಾಡ್ಕೊಂಡಿದ್ದೀನಲ್ಲ, ಇವಾಗ ಪ್ರತಿಯೊಂದು ಕಡೆನೂ ನಾನು 12 ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊಳ್ತಾ ಇರೋದು. ಸೇಮ್ ಇರಬೇಕು, ಆವಾಗ ಮಾತ್ರ ಆರ್ಚ್ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಓಕೆ, ಈ ಗ್ಯಾಪ್ ಫಿಲ್ ಆಗೋವರೆಗೂ ನಾನಿವಾಗ 12 ಕಂಬಗಳನ್ನು ಮಾಡ್ಕೋತೀನಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ 12 ಕಂಬಗಳಂತ. ನೋಡಿ 12 ಕಂಬ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಇದನ್ನು ನಾನು ಸ್ಟ್ರೇಟಾಗಿ ಈ ಥರ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು. ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡ್ಕೊಳ್ಳಿ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೇಮ್ ಬೀಡ್. ಈ ಬೀಡ್ ಬದಲಿ ನೀವು ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಪರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಜಾಸ್ತಿ ಬಿಗ್ ಸೈಜ್ ತೊಗೋಬೇಡಿ, ಒಂದು ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಇಲ್ಲಿ ಕೂಡ ಲಾಕ್ ಆದಮೇಲೆ 5 ಚೈನ್ ಹಾಕ್ಕೋತೀನಿ. 5 ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ಸೀರೆನ ಟರ್ನ್ ಮಾಡ್ಕೊಳ್ಳಿ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಆರ್ಚ್ ಮೇಲೆ ಹೋಲ್ಗಳು ಕಾಣಿಸ್ತಿದೆಯಲ್ಲ, 6ನೇ ಹೋಲ್ಗೆ, ಕಂಬಗಳ ಮೇಲೆ ಹೋಲ್ ಇದೆಯಲ್ಲ, 6ನೇ ಹೋಲ್ಗೆ ಲಾಕನ್ನು ಮಾಡ್ಕೋತೀನಿ. ಈ 5 ಚೈನ್ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕ್ಕೋಬೇಕು. ಇಲ್ಲೂ ಕೂಡ ಹಾಕ್ಕೋಬೋದು, ಟರ್ನ್ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ ಸೀದಾ ಕಡೆಗೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಿ 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಇಲ್ಲೂ ಕೂಡ 12 ಕಂಬಗಳನ್ನು ಮಾಡ್ಕೋಬೇಕು. ಇಲ್ಲಿ ಡಬಲ್ ಕಲರ್ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಒಂದಕ್ಕೊಂದು ಅಂತ ತೋರಿಸ್ಕೊಡ್ತೀನಿ. ಒಂದು ಇಲ್ಲಿ ಸ್ವಲ್ಪ ಆರ್ಚ್ ಆಗಲಿ, ಅದಾದಮೇಲೆ ತೋರಿಸ್ತೀನಿ ನಾನು. ಇದೇ ಥರ ಇಲ್ಲೂ ಕೂಡ 12 ಕಂಬ ಮಾಡ್ಕೋತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ಇದನ್ನು ನಾನಿವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ. 8 ಗ್ರೀನ್ ಕಲರ್ ಆರ್ಚ್ಗಳನ್ನು ಮಾಡ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಕಲರ್ ಥ್ರೆಡನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ 8 ಆರ್ಚ್ಗಳು ಕಂಪ್ಲೀಟ್ ಆಗಿದೆ, ಒಂದೇ ಸಮವಾಗಿ ಬಂದಿದೆ ಫ್ರೆಂಡ್ಸ್. ಇದು ವಿಡಿಯೋಕ್ಕಿಂತ ನೀವು ಹಾಕಿ ನೋಡಿ, ಎದುರುಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ 8 ಆರ್ಚ್ ಆದಮೇಲೆ ಇಷ್ಟು ಬಿಟ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಒಂದು 2 ಅಥವಾ 2.5 ಇಂಚಷ್ಟು ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥ್ರೆಡನ್ನು ಗಂಟಾಕಿಟ್ಬಿಡಿ, ಇಲ್ಲಾಂದರೆ ಎಂಟಳೆ ಇರುತ್ತಲ್ಲ ಆ ಕಡೆ ಈ ಕಡೆ ಹೋದರೆ ಮತ್ತೆ ಕಷ್ಟ ಸಿಗೋದು. ಓಕೆ, ಇದನ್ನು ಈ ಥರ ಟೈಟಾಗಿ ಸ್ವಲ್ಪ ಎಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಪಿಂಕ್ ಕಲರ್ ಥ್ರೆಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಥ್ರೆಡ್ ಸೇರಿ ಈ ಥರ ಗಂಟನ್ನು ಹಾಕಬೇಕು. ತೋರಿಸ್ತಿದ್ದೀನಿ ನೋಡಿ, ಎರಡೂ ಸೇರಿ ಕರೆಕ್ಟಾಗಿ ಅಲ್ಲಿ ಮೂಲೆಗೆ ಬರಬೇಕು. ಈ ಥರ ಆ ಆರ್ಚ್ ಇದೆಯಲ್ಲ, ಆ ಮೂಲೆಗೆ ಕರೆಕ್ಟ್ ಗಂಟು ಬೀಳಬೇಕು. ಆ ಥರ ಗಂಟನ್ನು ಹಾಕ್ಕೊಳ್ಳಿ ನೀವು. ಈ ಥರ ಗಂಟು ಬರಬೇಕು. ಅರ್ಥ ಆಯಿತು ಅನ್ಕೋತೀನಿ ಯಾವ ಥರ ಆ್ಯಡ್ ಮಾಡಬೇಕಂತ. ಈ ಥರ ಗಂಟು ಹಾಕ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಅದನ್ನು ಎಲ್ಲ ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ಯಾವ ಥರ ಗಮ್ಮಚ್ಚಿ ಅಟ್ಯಾಚ್ ಮಾಡಬೇಕು ಬ್ಯಾಕ್ ಸೈಡಲ್ಲಿ ಅಂತ. ಈಗ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಪಿಂಕ್ ಕಲರ್ ಥ್ರೆಡ್ಡಿಂದ. ಇವಾಗ ಇಲ್ಲಿ ನೀಡಲ್ನ ಚುಚ್ಕೋಬೇಕು. ಚುಚ್ಚಿ ಈ ಪಿಂಕ್ ಕಲರ್ ಥ್ರೆಡ್ಡನ್ನು ಮೇಲ್ ತಂದು ಲಾಕ್ ಮಾಡ್ಕೋಬೇಕು, ಒಂದು ಅಥವಾ ಸಿಂಗಲ್ ಕ್ರೋಶ. ಇಲ್ಲಿಂದ ಇವಾಗ ಡೈರೆಕ್ಟಾಗಿ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ 5 ಚೈನ್ ಹಾಕ್ಕೊಳ್ಳಿ. ಸೇಮ್ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ ಅದೇ ಥರ ಇದನ್ನು ಕೂಡ ಕಂಟಿನ್ಯೂ ಮಾಡ್ಕೋಬೇಕು. ಆ ಗಂಟನ್ನು ಹಾಕಬೇಕು, ಅದು ಮಾತ್ರ ಎಕ್ಸ್ಟ್ರಾ 2 ಥ್ರೆಡನ್ನು ಸೇರಿ ಗಂಟು ಹಾಕ್ಕೊಂಡೆ. ಈಗ ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಆರ್ಚ್ ಮೇಲೆ 6ನೇ ಹೋಲ್ಗೆ ನಾನು ಲಾಕನ್ನು ಮಾಡ್ಕೋತೀನಿ. 6th ಹೋಲ್ಗೆ ಲಾಕ್ ಮಾಡ್ಕೋತೀನಿ. ಓಕೆ, ಈ ಥರ ಈ 5 ಚೈನನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೀದಾ ಕಡೆಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು. ಇಲ್ಲೂ ಕೂಡ ನಾನು 12 ಕಂಬಗಳನ್ನು ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಗ್ರೀನ್ ಕಲರ್ ಥ್ರೆಡ್ಡು 8 ಆರ್ಚ್ ಮಾಡ್ಕೊಂಡಲ್ಲ, ಪಿಂಕ್ ಕಲರ್ ಕೂಡ 8 ಆರ್ಚ್ಗಳನ್ನು ಮಾಡ್ಕೋತೀನಿ. ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತು ಇದು 8 ಕಂಪ್ಲೀಟ್ ಆದಮೇಲೆ ಮತ್ತೆ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಮತ್ತು ಆವಾಗ ಗ್ರೀನ್ ಕಲರ್ ಥ್ರೆಡ್ಡನ್ನು ಸೇಮ್ ಇವಾಗ ಗಂಟು ಹಾಕೋದು ತೋರಿಸಿದ್ನಲ್ಲ ಆ ಥರ ಗಂಟನ್ನು ಹಾಕಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಪೂರ್ತಿ ಸೀರೆನ.
ನೋಡಿ ಇದು ಕೂಡ ಕಂಪ್ಲೀಟ್ ಆಗಿದೆ. ಇದನ್ನು ನಾನಿವಾಗ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕಬೇಕು. ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ 5 ಚೈನ್ ಹಾಕಬೇಕು. ಈ ಲಾಕ್ ಬಿಟ್ಟು ಚೈನ್ಗಳನ್ನು ಕೌಂಟ್ ಮಾಡಿ 5 ಚೈನ್ ಅಂತ. 5 ಚೈನ್ ಹಾಕಿ ಮತ್ತೆ ಉಲ್ಟಾ ಕಡೆಗೆ ತಿರುಗಿಸ್ಕೊಳ್ಳಿ. ಇಲ್ಲಿ ಆರ್ಚ್ ಮೇಲೆ 6ನೇ ಹೋಲ್ಗೆ ನೀವು ಲಾಕನ್ನು ಮಾಡಬೇಕು. 6th ಹೋಲ್ಗೆ ಈ ಥರ ನೀಡಲ್ನ ಹಾಕಿ ದಾರನ ತಂದು ಈ 5 ಚೈನ್ನ ನಾನು ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ 2 ಚೈನ್ ಹಾಕ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಓಕೆ, ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನೀವು. ಸೇಮ್ ಇಲ್ಲೂ ಕೂಡ 12 ಕಂಬಗಳು ಬರಬೇಕು ಫ್ರೆಂಡ್ಸ್. ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ 8 ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಮತ್ತೆ ಗ್ರೀನ್ ಕಲರ್ ಥ್ರೆಡನ್ನು ಆ್ಯಡ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ಕೂಡ 8 ಕಂಪ್ಲೀಟ್ ಆದಮೇಲೆ ಮತ್ತೆ ಪಿಂಕ್ ಥ್ರೆಡನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಪೂರ್ತಿ ಸೀರೆ ಇದೇ ಥರ ನಾವು ಮಾಡ್ತಾ ಹೋಗಬೇಕು. ಈ ಡಿಸೈನ್ಗೆ ಕುಚ್ಚು ಬರೋದಿಲ್ಲ. ತುಂಬಾ ಗ್ರ್ಯಾಂಡ್ ಇದೆ, ಎಲಿಗೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಡಿಸೈನ್ ಮಾತ್ರ ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಡಿಸೈನು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಹಾಗೆ ಗಂಟನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು ಬ್ಯಾಕ್ ಸೈಡಲ್ಲೇ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಇದೇ ಥರ 8 ಆರ್ಚ್ಗಳನ್ನು ನಾನು ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಅದಕ್ಕೂ ಮೊದಲು ಇಲ್ಲಿ ಈ ಥರ ಗಂಟು ಬಂದಿರುತ್ತಲ್ಲ, ಇದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕಂತ ಮೊದಲು ತೋರಿಸ್ಬಿಡ್ತೀನಿ. ಅದಾದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಇದನ್ನು ಸ್ವಲ್ಪ ಬಿಟ್ಕೊಂಡು ಇದಕ್ಕೆ ಈ ಥರ ಗಮ್ಮನ್ನು ಹಚ್ಕೊಂಡು ಇಲ್ಲಿ ಈ ಕಡೆ ಆದರೂ ಮಾಡ್ಕೋಬೋದು, ಆ ಕಡೆ ಆದರೂ ಮಾಡ್ಕೋಬೋದು. ಈ ಥರ ಟಿಪ್ ಮಾಡಿದರೆ ಸಾಕು ಗಮ್ಮಚ್ಚಿ. ನೋಡಿ ತುಂಬಾ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಇದೇ ಥರ ಎಲ್ಲಿ ಗಂಟಿದೆಯೋ ಪ್ರತಿಯೊಂದು ಕಡೆನೂ ನಾವು ಇದೇ ಥರ ಗಮ್ಮಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಪ್ರತಿ ಕಡೆನೂ 8 ಆರ್ಚ್ ಬಂದಿದೆ. ಲಾಸ್ಟಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ಗಮ್ ಟಿಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪ್ರತಿ ಕಡೆನೂ 8 ಆರ್ಚ್ ಆದಮೇಲೆ ಮತ್ತೆ 8 ಗ್ರೀನು 8 ಪಿಂಕು ಈ ಥರ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು, 5 ಕೂಡ ಮಾಡ್ಕೋಬೋದು, 10, 7 ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ತಾ ಬನ್ನಿ. ಒಂದು ವೇಳೆ ನಿಮ್ಮ ಸೀರೆಯಲ್ಲಿ 3 ಕಲರ್ ಇತ್ತು ಇಲ್ಲ 4 ಕಲರ್ ಇತ್ತಂದರೆ ಆ ಥರ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು 4 ಕಲರು 3 ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ಫೈನಲ್ ಲುಕ್ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು. ಇದು ನೋಡಿ ಫ್ರೆಂಡ್ಸ್, ಸೀರೆ ಮೇಲೆ ಹಾಕಿದಾಗ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ಕೂಡ ನೋಡಿ ಈ ಥರ ಕಾಣಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಹಾಗೆ ಕುಚ್ಚು ಬೇಡ ಅನ್ನೋರು ಈ ಥರ ಬರೀ ಕ್ರೋಶ ವರ್ಕನ್ನು ಈ ಥರ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು 500 550ವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿ ಕಡಿಮೆ ಪ್ಲೇಸಸ್ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.